ಎಸ್ ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾನು ನಿಮ್ಮ ರವಿ ಸರ್, 4G ಸೈನ್ಸ್ ಲೇಖಕ. ಸ್ನೇಹಿತರೆ, ಈ ಒಂದು ತರಗತಿಯಲ್ಲಿ ದಿನಾಂಕ 11/1/2026 ಈ ಒಂದು ಡೇಟಲ್ಲಿ ಜರುಗಿದ FDA ಪರೀಕ್ಷೆಯಲ್ಲಿ ಬಂದಿರುವ ವಿಜ್ಞಾನ, ತಂತ್ರಜ್ಞಾನ ಮತ್ತು ಎಕಾಲಜಿ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತೀನಿ. ಯೂಸ್ ಮಾಡ್ಕೊಳ್ಳಿ. ಮೊದಲ ಪ್ರಶ್ನೆ, ಒಬ್ಬ ಮೋಟಾರ್ ಸೈಕಲ್ ಸವಾರ ತೀವ್ರ ತಿರುವನ್ನು ತೆಗೆದುಕೊಳ್ಳುವಾಗ ಒಳಗಡೆಗೆ ಬಾಗುತ್ತಾನೆ. ಈ ರೀತಿ ಮಾಡುವುದು ಅಂದರೆ ಸೈಕಲ್ ಸವಾರ, ಮೋಟಾರ್ ಸವಾರ ಅಂದರೆ ವಾಹನಗಳು ತಿರುವಿನಲ್ಲಿ ಬ್ಯಾಂಕಿಂಗ್ ಆಫ್ ರೋಡ್ಸಲ್ಲಿ ಟರ್ನ್ ಮಾಡ್ಕೋಬೇಕಾದ್ರೆ ಒಳಮುಖವಾಗಿ ಯಾವ ಬಲವನ್ನು ಅನುಭವಿಸುತ್ತವೆ? ಆನ್ಸರ್ ಸೆಂಟ್ರಿಪಿಟಲ್ ಫೋರ್ಸ್ ಕೇಂದ್ರಕ್ಕೆ ಅಭಿಮುಖವಾದ ಬಲ. ಹಾಗಾಗಿ ಆನ್ಸರ್ ಏನು? ಆಪ್ಷನ್ ಸಿ, ಆಪ್ಷನ್ 3 ರೈಟ್ ಆನ್ಸರ್ ಆಗುತ್ತೆ. ಈ ಪ್ರಶ್ನೆಗೆ ನೀವು 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬುಕ್ಕಲ್ಲಿ ಆನ್ಸರನ್ನು ಕಾಣಬಹುದು. ನೋಡಿ, ಪೇಜ್ ನಂಬರ್ 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪೇಜ್ ನಂಬರ್ 172 ಓಪನ್ ಮಾಡಿ. ಈ ಪೇಜ್ ನಂಬರ್ ಮ್ಯಾಚ್ ಆಗುವುದು ಪ್ರೆಸೆಂಟ್ ಎಡಿಷನ್ 7ನೇ ಮುದ್ರಣಕ್ಕೆ ಏನಾಗುತ್ತೆ? ಈ ಪೇಜ್ ನಂಬರ್ಗಳು ಮ್ಯಾಚ್ ಆಗ್ತವೆ. ಓಕೆ, ನೋಡಿ 172 ಓಪನ್ ಮಾಡಿ. 172 ಓಪನ್ ಮಾಡಿ. ನೋಡಿ, ಸೈಕಲ್ ಸವಾರನು ತಿರುವಿನಲ್ಲಿ ಹೋಗುವಾಗ ತಿರುವಿನ ಕೇಂದ್ರದ ಕಡೆಗೆ ವಾಲಿ ಅಗತ್ಯ ಯಾವ ಬಲವನ್ನು? ಸೆಂಟ್ರಿಪಿಟಲ್ ಫೋರ್ಸನ್ನು ಪಡೆಯುತ್ತಾನೆ, ಅನುಭವಿಸುತ್ತಾನೆ. ಓಕೆ, ಹಾಗಾಗಿ ಆಪ್ಷನ್ 3 ರೈಟ್ ಆನ್ಸರ್ ಆಗುತ್ತೆ. ಮತ್ತೊಂದು ಪ್ರಶ್ನೆ, ಭೂಸ್ಥಿರ ಉಪಗ್ರಹದ ಕುರಿತು ತಪ್ಪು ಹೇಳಿಕೆ ಆಯ್ಕೆ ಮಾಡಿ. ಆಪ್ಷನ್ ಎ, ಇದರ ಕಾಲಾವಧಿಯು 24 ಗಂಟೆಗಳು. ಸ್ಟೇಟ್ಮೆಂಟ್ ಸರಿ ಇದೆ. ಭೂಮಿಯ ಮೇಲ್ಮೈಯಿಂದ ಇದರ ಎತ್ತರ 36,000 ಕಿಲೋಮೀಟರ್. ಹೌದು, ಸರಿ ಇದೆ ಸ್ಟೇಟ್ಮೆಂಟ್. ಇದು ಧ್ರುವ ಸಮತಲದಲ್ಲಿ ಪರಿಭ್ರಮಿಸುತ್ತದೆ. ತಪ್ಪು, ಇದು ತಪ್ಪಾದ ಸ್ಟೇಟ್ಮೆಂಟ್. ಮತ್ತು ಆಪ್ಷನ್ ಡಿ, ಇದು ಸಮಭಾಜಕ ಸಮತಲದಲ್ಲಿ ಪರಿಭ್ರಮಿಸುತ್ತದೆ. ಸರಿ ಇದೆ. ಹಾಗಾಗಿ ಇಲ್ಲಿ ಎ ಸರಿ ಇದೆ, ಮತ್ತು ಬಿನೂ ಸರಿ ಇದೆ, ಡಿ ಸರಿ ಇದೆ, ಸಿ ತಪ್ಪಾಗಿದೆ. ಪ್ರಶ್ನೆ ಏನು ಕೇಳೋರು ಇಲ್ಲಿ? ತಪ್ಪು ಹೇಳಿಕೆ ಕೇಳೋರೆ. ತಪ್ಪು ಹೇಳಿಕೆ, ರಾಂಗ್ ಸ್ಟೇಟ್ಮೆಂಟ್ ಯಾವುದು? ಸಿ ಮಾತ್ರ. ಇದಕ್ಕೆ ನೀವು 4G ಸೈನ್ಸಲ್ಲಿ ಈ ಒಂದು ಪ್ರಶ್ನೆಗೆ ಆನ್ಸರನ್ನು ನೋಡ್ಬೋದು. ನೋಡಿ, 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪೇಜ್ ನಂಬರ್ 9 ಓಪನ್ ಮಾಡಿ. ನೋಡಿ, ಭೂಮಿಯ ಭೂಸ್ಥಾಯಿ ಉಪಗ್ರಹಗಳು ಅಂದಾಗ ಇವುಗಳ ಪರಿಭ್ರಮಣ ಅವಧಿ ಎಷ್ಟು? 24 ಗಂಟೆಗಳು. ಎಷ್ಟು ದೂರದಲ್ಲಿ ಸ್ಥಾಪನೆ ಮಾಡಿದ್ದಾರೆ? 36,000 ಕಿಲೋಮೀಟರ್. ಆಯಿತಾ? ನೋಡಿ, ಸಮಭಾಜಕ ಈಕ್ವೇಟರ್. ಹಾಗಾಗಿ ನಿಮ್ಮ 3 ಸ್ಟೇಟ್ಮೆಂಟ್ಗಳು ಅಲ್ಲಿ ಸಿಗ್ತಾ ಇದ್ದಾವೆ, ಕಾಣ್ಬೋದು. ಎಸ್, ಮತ್ತೊಂದು ಪ್ರಶ್ನೆ, ರಾಜದ್ರವ ಮೀನ್ಸ್ ಅಕ್ವರೇಸಿಯಾ, ರಾಜದ್ರವದ ಬಗ್ಗೆ ಸರಿಯಾದ ಹೇಳಿಕೆಗಳು. ಹೇಳಿಕೆ 1, ಇದು ರಾಜ ಮನೆತನದವರು ಮಾತ್ರ ಕುಡಿಯುವ ಸಲುವಾಗಿ ಬಳಸಿದ ನೀರು. ತಪ್ಪು, ಸ್ಟೇಟ್ಮೆಂಟಿನಲ್ಲಿ ರಾಂಗ್ ಇದೆ. ಇದು ಚಿನ್ನ ಮತ್ತು ಪ್ಲಾಟಿನಂ ಅನ್ನು ಕರಗಿಸುತ್ತದೆ.
ಸ್ಟೇಟ್ಮೆಂಟ್ ಏನು? ಸರಿ ಇದೆ, ಹೌದು. ಚಿನ್ನ ಮತ್ತು ಪ್ಲಾಟಿನಮನ್ನು ಕರಗಿಸಲು ಬಳಸುವ ದ್ರಾವಕ ಯಾವುದು? ಅದು ಕೆಮಿಕಲ್ ಯಾವುದು? ಅಕ್ವರೇಸಿಯಾ. ಹಾಗಾಗಿ ಆ ಸ್ಟೇಟ್ಮೆಂಟ್ ಸರಿ ಇದೆ. ಇದು ಕಟ್ಟು ಕ್ಷಯಕಾರಿಯಾಗಿದೆ, ಕರೋಸಿವ್. ಹೌದು, ಸ್ಟೇಟ್ಮೆಂಟ್ ಸರಿ ಇದೆ. ಇದು ಹೊಗೆಯಾಡುವ ದ್ರವ. ಹೌದು, ಕರೆಕ್ಟು, ಸರಿ ಇದೆ. ಹಾಗಾಗಿ ಇಲ್ಲಿ ಯಾವುದು? 2, 3, 4 ಅಂದರೆ 2, 3, 4 ಆಪ್ಷನ್ 3 ಏನಾಗುತ್ತೆ? ರೈಟ್ ಆನ್ಸರ್ ಆಗುತ್ತೆ. ಇದಕ್ಕೆ ನೀವು 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಲಿ ಪ್ರೂಫನ್ನು ನೋಡ್ಬೋದು. 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪೇಜ್ ನಂಬರ್ 224 ಓಪನ್ ಮಾಡಿ. ಇಲ್ಲಿ ನೋಡಿ, ರಾಜದ್ರವ ಅಕ್ವರೇಸಿಯಾ, ರಾಜದ್ರವ ಅಕ್ವರೇಸಿಯಾ ಅಂದಾಗ ಇದು ತೀವ್ರನಾಶಕ, ಕರೋಸಿವ್, ಕರೋಸಿವ್ಗೆ ಕರೋಸನ್. ಓಕೆ, ಒಂದು ಸಿಗ್ತಾ? ಮತ್ತೊಂದು ಹೊಗೆಯಾಡುವ ದ್ರವ, ಹೊಗೆಯಾಡುವ ದ್ರವ. ಮತ್ತೊಂದೇನು? ಅಕ್ವರೇಸಿಯಾದಲ್ಲಿ, ಅಕ್ವರೇಸಿಯಾದಲ್ಲಿ ಚಿನ್ನ ಮತ್ತು ಪ್ಲಾಟಿನಮ್, ಅಕ್ವರೇಸಿಯಾದಲ್ಲಿ ಚಿನ್ನ ಮತ್ತು ಪ್ಲಾಟಿನಂತಹ ಲೋಹಗಳು ಕರಗಲು ಕಾರಣ. ಅಲ್ಲಿ ಏನಿದೆ? ಕ್ಲೋರಿನ್ ಇದೆ. ಹಾಗಾಗಿ ಚಿನ್ನ ಮತ್ತು ಪ್ಲಾಟಿನಮನ್ನು ಕರಗಿಸಲು ಇದನ್ನು ಬಳಸುತ್ತಾರೆ. ನೆಕ್ಸ್ಟ್ ಪ್ರಶ್ನೆ, ವಿಘಟನೆಯ ಸರಿಯಾದ ಹಂತಗಳ ಅನುಕ್ರಮಣಿಕೆಯನ್ನು ಗುರುತಿಸಿ. ಎ ಅಪಚಯ, ಬಿ ಖನಿಜೀಕರಣ, ಸಿ ಹ್ಯುಮಿಡಿಫಿಕೇಶನ್, ಸಿ ಕ್ಷಾಲನ ಕ್ರಿಯೆ, ಇ ಛಿದ್ರೀಕರಣ. ಇದಕ್ಕೆ ಸರಿಯಾದ ಕ್ರಮ ಏನು? ಸರಿಯಾದ ಕ್ರಮ ಆಪ್ಷನ್ 2 ರೈಟ್ ಆನ್ಸರ್ ಆಗುತ್ತೆ. ಆಯಿತಾ? 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪೇಜ್ ನಂಬರ್ 549 ಓಪನ್ ಮಾಡಿ. ನೋಡಿ, ವಿಘಟನಾ ಪ್ರಕ್ರಿಯೆಯ ಪ್ರಮುಖ ಹಂತಗಳೆಂದರೆ ಫಸ್ಟ್ ಯಾವುದು? ಛಿದ್ರೀಕರಣ, ಫ್ರಾಗ್ಮೆಂಟೇಷನ್. ನೆಕ್ಸ್ಟು ಕ್ಷಾಲನ ಕ್ರಿಯೆ, ಲೀಚಿಂಗ್. ನೆಕ್ಸ್ಟು ಅಪಚಯ, ಕೆಟಬಾಲಿಸಮ್. ನೆಕ್ಸ್ಟು ಹ್ಯುಮಿಡಿಫಿಕೇಶನ್. ಆಯಿತಾ? ನೆಕ್ಸ್ಟು ಖನಿಜೀಕರಣ. ಈ ಥರ ನೀವು ಈ ಆರ್ಡ್ರಲ್ಲಿ ಜೋಡಿಸ್ಬೇಕಾಗಿತ್ತು. ನೆಕ್ಸ್ಟ್ ಪ್ರಶ್ನೆ, ಬಟ್ಟೆಗಳನ್ನು ತೊಳೆಯುವಾಗ ನೀರಿಗೆ ಮಾರ್ಜಗಳನ್ನು ಸೇರಿಸಲಾಗುತ್ತದೆ, ಏಕೆಂದರೆ ಅವು ಹೀಗೆ ಬಟ್ಟೆಗಳನ್ನು ಸ್ವಚ್ಛಗೊಳಿಸುತ್ತವೆ. ನೀರಿಗೆ ಮಾರ್ಜಕ ಅಥವಾ ಸೋಪನ್ನು ಸೇರಿಸಿದಾಗ ಅಲ್ಲೇನಾಗುತ್ತೆ? ಸರ್ಫೇಸ್ ಟೆನ್ಷನ್ ಕಡಿಮೆ ಆಗುತ್ತೆ. ಹಾಗಾಗಿ ಆಪ್ಷನ್ 4 ರೈಟ್ ಆನ್ಸರ್ ಆಗುತ್ತೆ. ನೀರಿನ ಮೇಲ್ಮೈ ಕರ್ಷಣವನ್ನು ಕಡಿಮೆ ಮಾಡುವುದರಿಂದ ಏನು? ಈ ಮಾರ್ಜಗಳು ಅಥವಾ ಸೋಪು. ಆಯಿತಾ? ಪೇಜ್ ನಂಬರ್ 173 ಮತ್ತು 25 ಓಕೆ ಓಪನ್ ಮಾಡಿ ನೋಡ್ಬೋದು ನೀವು. ನೋಡಿ, ನೀರಿಗೆ ಡಿಟರ್ಜೆಂಟ್ ಸೇರಿಸಿದಾಗ ನೀರಿನ ಮೇಲ್ಮೈ ಒತ್ತಡ ಏನಾಗುತ್ತೆ? ಕಡಿಮೆಯಾಗುತ್ತದೆ, ಡಿಕ್ರೀಸಸ್. ಶುದ್ಧ ನೀರಿಗೆ ಮಾರ್ಜಕವನ್ನು ಸೇರಿಸಿದಾಗ ಅದರ ಮೇಲ್ಮೈ ಒತ್ತಡ, ಮೇಲ್ಮೈ ಕರ್ಷಣ, ಸರ್ಫೇಸ್ ಟೆನ್ಷನ್ ಏನಾಗುತ್ತೆ? ಕಡಿಮೆಯಾಗುತ್ತದೆ. ಹಾಗಾಗಿ ರೈಟ್ ಆನ್ಸರ್ ಏನು? ಹಾಗಾಗಿ ರೈಟ್ ಆನ್ಸರ್ ಕಡಿಮೆ ಮಾಡುವುದರಿಂದ. ನೆಕ್ಸ್ಟ್ ಪ್ರಶ್ನೆ ನೋಡಿ, ಮತ್ತೊಂದು ಕಡೆ ಇದೆ. ಸೋಪು ಮತ್ತು ಮಾರ್ಜಗಳು ಬಟ್ಟೆಯ ಮೇಲಿನ ಕೊಳೆ ತೆಗೆಯುವ ಕ್ರಿಯೆ ನೀರಿನ ಮೇಲ್ಮೈ ಸೆಳೆತವನ್ನು ಕಡಿಮೆ ಮಾಡುವ ಮೂಲಕ. ಮತ್ತೊಂದು ಪ್ರಶ್ನೆ, ಈ ಕೆಳಗಿನ ಕರ್ನಾಟಕದಲ್ಲಿ ಸಂರಕ್ಷಣಾ ಪ್ರದೇಶಗಳನ್ನು ಪರಿಗಣಿಸಿ. ಎ ಬಂಡೀಪುರ, ಬಿ ಅಣಸಿ, ಸಿ ಭದ್ರಾ, ಡಿ ಬನ್ನೇರುಘಟ್ಟ, ಇ ಕಾಳಿ, ಎಫ್ ನಾಗರಹೊಳೆ. ಮೇಲಿನ ಯಾವುವು ಹುಲಿ ಸಂರಕ್ಷಣಾ ವಲಯಗಳು? ಬಂಡೀಪುರ,
ಮ್ಯಾಚ್ ಆಗುತ್ತೆ. ಅಣಸಿ ಬರಲ್ಲ. ಭದ್ರ ಆಗುತ್ತೆ. ಬನ್ನೇರುಘಟ್ಟ ಬರಲ್ಲ. ಕಾಳಿ ಆಗುತ್ತೆ. ನಾಗರಹೊಳೆ ಆಗುತ್ತೆ. ಹಾಗಾಗಿ ಬಂಡೀಪುರ, ಭದ್ರಾ, ಕಾಳಿ, ನಾಗರಹೊಳೆ ಅಂದರೆ ಹಾಗಾಗಿ ಆಪ್ಷನ್ 2 ಏನಾಗುತ್ತೆ, ರೈಟ್ ಆನ್ಸರ್ ಆಗುತ್ತೆ. ಆಯಿತಾ? ಪೇಜ್ ನಂಬರ್ 543 ಓಪನ್ ಮಾಡಿ ನೋಡಿ. 543 ಓಪನ್ ಮಾಡಿ ನೋಡಿ. ಇಲ್ಲಿ ನೋಡಿ, ಕರ್ನಾಟಕದ ಹುಲಿ ಮೀಸಲು ಸಖಿ, ಕರ್ನಾಟಕದ ಹುಲಿ ಮೀಸಲು ಸಂರಕ್ಷಣಾ ತಾಣಗಳು ಬಂಡೀಪುರ, ಭದ್ರಾ, ಕಾಳಿ, ನಾಗರಹೊಳೆ. ಓಕೆ, ಎಸ್. ಮತ್ತೊಂದು ಪ್ರಶ್ನೆ, ವಂದಿಸಿ ಬರೆಯಿರಿ. ವಂದಿಸಿ ಬರೆಯಿರಿ. ಪ್ರಶ್ನೆ ಯಾವುದು? ಸಾರ್ವಜನಿಕ ಚಕ್ರ. ಸಾರ್ವಜನಿಕ ಚಕ್ರ ಯಾವುದಕ್ಕೆ ಮ್ಯಾಚ್ ಆಗುತ್ತೆ? ಸ್ಥಿರೀಕರಣ, ಸಾರ್ವಜನಿಕ ಸ್ಥಿರೀಕರಣ, ಸಾರ್ವಜನಿಕ ಸ್ಥಿರೀಕರಣ ಮತ್ತು ಓಕೆ ಆಪ್ಷನ್ 3ಕ್ಕೆ ಮ್ಯಾಚ್ ಆಗುತ್ತೆ ನೋಡಿ. ಇಲ್ಲಿ ಆಪ್ಷನ್ 3ಕ್ಕೆ ಮ್ಯಾಚ್ ಆಗುತ್ತೆ. ಸಾರ್ವಜನಿಕ ಸ್ಥಿರೀಕರಣ ಮತ್ತು ಡಿನೈಟ್ರೀಕರಣ. ಇನ್ನು ಮತ್ತೊಂದು ಯಾವುದು? ಜಲಚಕ್ರ. ಜಲಚಕ್ರ ಯಾವುದಕ್ಕೆ ಮ್ಯಾಚ್ ಆಗುತ್ತೆ? ಬಾಷ್ಪೀಕರಣ ಮತ್ತು ವೃಷ್ಟಿ. ಕಾರ್ಬನ್ ಚಕ್ರ. ಕಾರ್ಬನ್ ಚಕ್ರ ಅಂದಾಗ ಒಂದಕ್ಕೆ ಮ್ಯಾಚ್ ಆಗುತ್ತೆ. ದ್ಯುತಿಸಂಶ್ಲೇಷಣೆ. ದ್ಯುತಿಸಂಶ್ಲೇಷಣೆ ಮತ್ತು ಉಸಿರಾಟ. ದ್ಯುತಿಸಂಶ್ಲೇಷಣೆ ಮತ್ತು ಉಸಿರಾಟಕ್ಕೆ ಮ್ಯಾಚ್ ಆಗುತ್ತೆ. ಗಂಧಕ ಚಕ್ರ, ಸಲ್ಫರ್ ಸೈಕಲ್ ಯಾವುದಕ್ಕೆ ಮ್ಯಾಚ್ ಆಗುತ್ತೆ? ಖನಿಜೀಕರಣಕ್ಕೆ ಮ್ಯಾಚ್ ಆಗುತ್ತೆ. ಹಾಗಾಗಿ ಎಗೆ 3, ಎಗೆ 3 ಆಯಿತಾ, ಬಿಗೆ 4, ಸಿಗೆ 1, ಡಿಗೆ 2. ಆಪ್ಷನ್ 4 ಏನಾಗುತ್ತೆ? ರೈಟ್ ಆನ್ಸರ್ ಆಗುತ್ತೆ. 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪೇಜ್ ನಂಬರ್ 561, 298, 560, 563 ಓಪನ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ನೋಡಿಲೇ ನೋಡಿ. ಓಕೆ, ನೈಟ್ರೋಜನ್ ಚಕ್ರ. ನೈಟ್ರೋಜನ್ ಚಕ್ರ ಸ್ಥಿರೀಕರಣ. ನೈಟ್ರೋಜನ್ ಸ್ಥಿರೀಕರಣ. ಕಾರ್ಬನ್ ಚಕ್ರ ದ್ಯುತಿಸಂಶ್ಲೇಷಣೆ ಮತ್ತು ಉಸಿರಾಟ. ಅದೇ ಥರ ಜಲಚಕ್ರ ಬಾಷ್ಪೀಕರಣ, ವೃಷ್ಟಿ. ಓಕೆ, ಅದೇ ಥರ ಸಲ್ಫರ್ ಸೈಕಲ್ ಆಕ್ಸಿಡೀಕರಣ. ಎಸ್. ಮತ್ತೊಂದು ಪ್ರಶ್ನೆ, ವಂದಿಸಿ ಬರೆಯಿರಿ. ಫಾರ್ಮಲಿನ್ ಅಥವಾ ಫಾರ್ಮಾಲ್ಡಿಹೈಡ್ ಯಾವುದು ಮ್ಯಾಚ್ ಆಗುತ್ತೆ? ಸ್ಪೆಸಿಮನ್. ಹುಡುಕಿ, ಸ್ಪೆಸಿಮನ್ ಎಲ್ಲಿದೆ? ಜೈವಿಕ ಮಾದರಿಗಳ ಸಂರಕ್ಷಕ. ಸ್ಪೆಸಿಮನ್ಸನ್ನು ಸಂರಕ್ಷಣೆ ಮಾಡಲು. ಮತ್ತೊಂದು ಸೋಡಿಯಂ ಬೆನ್ಜೋಯೇಟ್, ಇದು ಒಂದೇನು? ಆಹಾರ ಸಂರಕ್ಷಕ. ಮತ್ತು ಓಕೆ, ಕಾರ್ಬನ್ ಟೆಟ್ರಾಕ್ಲೋರೈಡ್ ಎಲ್ಲಿ ಯೂಸ್ ಮಾಡ್ತೀವಿ? ಬೆಂಕಿಯನ್ನು ನಂದಿಸಲು. ಅಯೋಡೋಫಾರ್ಮ್ ಎಲ್ಲಿ ಯೂಸ್ ಮಾಡ್ತಾರೆ? ನಂಜುನಾಶಕ, ಆಂಟಿಸೆಪ್ಟಿಕ್. ಹಾಗಾಗಿ ರೈಟ್ ಆನ್ಸರ್ ಆಪ್ಷನ್ 4 ರೈಟ್ ಆನ್ಸರ್ ಆಗುತ್ತೆ. ಓಕೆ ನೋಡಿ, ಪೇಜ್ ನಂಬರ್ 307, 308, 324, 222 ಓಪನ್ ಮಾಡಿ ನೋಡಿ, ಸಿಗ್ತದೆ. ನೋಡಿ, ಅಯೋಡೋಫಾರ್ಮ್ ಇದು ಒಂದು ಆಂಟಿಸೆಪ್ಟಿಕ್, ಅದು ಸೋಂಕು ನಿವಾರಕ. ನೆಕ್ಸ್ಟು ಫಾರ್ಮಾಲ್ಡಿಹೈಡ್ ಅಥವಾ ಫಾರ್ಮಲಿನ್ ಜೀವನಮೂನೆಗಳ ಸಂರಕ್ಷಣೆ. ಬಯಾಲಜಿಕಲ್ ಸ್ಪೆಸಿಮನ್ಸ್. ನೆಕ್ಸ್ಟು ಸೋಡಿಯಂ ಬೆನ್ಜೋಯೇಟ್ ಇದು ಒಂದು ಆಹಾರ ಸಂರಕ್ಷಕ. ಎಸ್. ಅಯೋಡೋಫಾರ್ಮ್ ಇದು ಒಂದು ಸೋಂಕು ನಿವಾರಕ, ಆಂಟಿಸೆಪ್ಟಿಕ್. ಎಸ್. ಮತ್ತೊಂದು ಪ್ರಶ್ನೆ, ತಾಮ್ರದ ಮೇಲ್ಮೈನ ಮೇಲೆ ಹಸಿರು ಲೇಪನ, ಕಬ್ಬಿಣದ ಮೇಲ್ಮೈ ಮೇಲೆ ಕಂದು ಬಣ್ಣದ ಲೇಪನ, ಬೆಳ್ಳಿಯ ಅದರ ಮೇಲ್ಮೈನಲ್ಲಿ ಕಪ್ಪಾಗುವುದು. ಅಂದರೆ ತಾಮ್ರದ ಪಾತ್ರೆಗಳನ್ನು ಕಂಚಿನ ಪಾತ್ರೆಗಳನ್ನು ಬಳಸುತ್ತಾ ಹೋದರೆ ಅವುಗಳ ಬಣ್ಣ ಏನಾಗುತ್ತೆ?
ಹಸಿರು ಬಣ್ಣಕ್ಕೆ ಟರ್ನ್ ಆಗುತ್ತೆ. ಕಬ್ಬಿಣ ತುಕ್ಕಿಡಿಯುವುದು, ಕಬ್ಬಿಣ ತುಕ್ಕಿಡಿಯುವುದು, ಕಬ್ಬಿಣ ತುಕ್ಕಿಡಿದಾಗ ಏನಾಗುತ್ತೆ, ಅದರ ಬಣ್ಣ ಏನಾಗುತ್ತೆ, ಕಂದು ಬಣ್ಣಕ್ಕೆ ಟರ್ನ್ ಆಗುತ್ತೆ. ಬೆಳ್ಳಿಯ ಆಭರಣಗಳನ್ನು ಬಳಸುತ್ತಾ ಹೋದರೆ ಅವುಗಳೇನಾಗ್ತವೆ, ಬಳಸ್ತಾ ಕಪ್ಪಾಗುತ್ತವೆ. ಇವೆಲ್ಲವೂ ಸಹ ಕರೋಸನ್ ಅಥವಾ ನಶಿಸುವಿಕೆಗೆ ಉದಾಹರಣೆಗಳಾಗ್ತವೆ. ಕರೋಸನ್ಗೆ ಎಕ್ಸಾಂಪಲ್ಗಳಾಗ್ತವೆ. ಕರೋಸನ್ ಆಗಬೇಕು ಅಂದರೆ ಇಲ್ಲಿ ಏನಾಗುತ್ತೆ, ಆಕ್ಸಿಜನ್ ಸೇರ್ಪಡೆಯಾಗುತ್ತೆ, ಅಂದರೆ ಆಕ್ಸಿಡೇಷನ್ ಆಗುತ್ತೆ. ಇಲ್ಲಿ ನೋಡಿ, ಈ ಮೇಲಿನ ವಿದ್ಯಮಾನಗಳಿಗೆ ಇದು ಕಾರಣವಾಗಿರುತ್ತದೆ. ಈ ಮೇಲಿನ ವಿದ್ಯಮಾನಗಳಿಗೆ ಇದು ಕಾರಣವಾಗಿರುತ್ತದೆ. ಈಗ ತಾನೇ ಹೇಳಿದೆ, ಅಲ್ಲಿ ತಾಮ್ರ ಆಗಿರ್ಬೋದು, ಕಬ್ಬಿಣ ಆಗಿರ್ಬೋದು, ಬೆಳ್ಳಿ ಆಗಿರ್ಬೋದು, ಏನಾಗುತ್ತೆ, ತಾಮ್ರದೊಂದಿಗೆ ಬೆಳ್ಳಿಯೊಂದಿಗೆ ಕಬ್ಬಿಣದೊಂದಿಗೆ ಆಕ್ಸಿಜನ್ ಸೇರ್ಪಡೆಯಾಗಿದೆ, ಅಂದರೆ ಆಕ್ಸಿಡೇಷನ್ ಆದಾಗ ಅವುಗಳ ಕಲರ್ ಏನಾಗುತ್ತೆ, ಚೇಂಜ್ ಆಗುತ್ತೆ. ಹಾಗಾಗಿ ಈ ಪ್ರಶ್ನೆಗೆ ರೈಟ್ ಆನ್ಸರ್ ಏನು, ಆಪ್ಷನ್ 4. ಆ ಲೋಹದ ಉತ್ಕರ್ಷಣೆಯಿಂದ, ಉತ್ಕರ್ಷಣೆ ಮೀನ್ಸ್ ಆಕ್ಸಿಡೇಷನಿಂದ ಆಗುವುದು, ಅಂದರೆ ಅಲ್ಲಿ ಆಮ್ಲಜನಕದೊಂದಿಗೆ ರಿಯಾಕ್ಟ್ ಆಗಿದೆ, ಆಮ್ಲಜನಕ ಸೇರ್ಪಡೆಯಾಗಿದೆ ಅಂತ ಅರ್ಥ. ಹಾಗಾಗಿ ಅವುಗಳ ಬಣ್ಣ ಏನಾಗಿದೆ, ಚೇಂಜ್ ಆಗಿದೆ. ಎಸ್, 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪೇಜ್ ನಂಬರ್ 308, 267, 5 ಓಪನ್ ಮಾಡಿ ನೋಡಿ, ಸಿಗ್ತದೆ. ನೋಡಿ, ಡ್ಯಾಶ್ ಕಾರಣದಿಂದ ಕಬ್ಬಿಣ ತುಕ್ಕುಡಿಯುತ್ತದೆ. ಆನ್ಸರ್ ಆಕ್ಸಿಡೀಕರಣ, ಆಕ್ಸಿಡೇಷನ್. ನೋಡಿ, ನಶಿಸುವಿಕೆಗೆ ಕರೋಸನ್ಗೆ ಎಕ್ಸಾಂಪಲ್ ಅಂದಾಗ ಕಬ್ಬಿಣ ತುಕ್ಕಿಡಿಯುವುದು, ಬೆಳ್ಳಿಯ ಪಾತ್ರೆಗಳು ಕಪ್ಪಾಗುತ್ತವೆ, ತಾಮ್ರದ ಪಾತ್ರೆಗಳು ಬಳಸುತ್ತಾ ಹೋದರೆ ಅವುಗಳ ಬಣ್ಣ ಏನಾಗುತ್ತೆ, ಹಸಿರು ಬಣ್ಣಕ್ಕೆ ಚೇಂಜ್ ಆಗುತ್ತೆ. ಇವೆಲ್ಲವೂ ಸಹ ಯಾವುದಕ್ಕೆ ಉದಾಹರಣೆ ಆಗುತ್ತೆ, ಕರೋಸನ್ಗೆ ಎಕ್ಸಾಂಪಲ್ ಆಗುತ್ತೆ. ಯಾವಾಗ ಲೋಹವು ತನ್ನ ಸುತ್ತಲಿನ ವಸ್ತುಗಳಾದ ತೇವಾಂಶ, ಆಮ್ಲಗಳು, ಆಮ್ಲಜನಕದೊಂದಿಗೆ ರಿಯಾಕ್ಟ್ ಆಗುತ್ತೋ, ಅಂದರೆ ಆಕ್ಸಿಡೇಷನ್ ಆಗುತ್ತೋ, ಆಗೇನಾಗುತ್ತೆ, ಅವುಗಳ ಕಲರ್ ಏನಾಗುತ್ತೆ, ಚೇಂಜ್ ಆಗುತ್ತೆ. ಎಸ್, ಮತ್ತೊಂದು ಪ್ರಶ್ನೆ, ಬೆಂಕಿ ಕಡ್ಡಿಯನ್ನು ಉಜ್ಜುವ ಮೇಲ್ಮೈಗೆ ಉಜ್ಜಿದಾಗ ಉಂಟಾಗುವ ಸರಿಯಾದ ಪ್ರಕ್ರಿಯೆ. ನಾವು ಮ್ಯಾಚ್ ಸ್ಟಿಕ್ ತಗೊಂಡು ಗೀರಿದಾಗ ಏನಾಗುತ್ತೆ, ಗೀರಿದಾಗ ಅಲ್ಲಿ ಅಲ್ಲಿ ಬೆಂಕಿ ಕಡ್ಡಿಯನ್ನು ತಯಾರು ಮಾಡುವಾಗ ರೆಡ್ ಫಾಸ್ಫರಸ್ ಬಳಸಿರ್ತಾರೆ, ಕೆಂಪು ರಂಜಕವನ್ನು ಬಳಸಿರ್ತಾರೆ. ಗೀರಿದಾಗ ಏನಾಗುತ್ತೆ, ಕೆಂಪು ರಂಜಕ ಏನಾಗುತ್ತೆ, ವೈಟ್ ಫಾಸ್ಫರಸ್ ಬಿಳಿ ರಂಜಕ ಆಗಿ ಕನ್ವರ್ಟ್ ಆಗುತ್ತೆ. ಹಾಗಾಗಿ ಆಪ್ಷನ್ 3 ರೈಟ್ ಆನ್ಸರ್ ಆಗುತ್ತೆ. ಕೆಂಪು ಫಾಸ್ಫರಸ್ ಬಿಳಿ ಫಾಸ್ಫರ್ ಆಗಿ ಪರಿವರ್ತನೆಯಾಗುತ್ತದೆ. ಆಪ್ಷನ್ 3 ರೈಟ್ ಆನ್ಸರ್. ಆಪ್ಷನ್ 3 ರೈಟ್ ಆನ್ಸರ್. ರೆಡ್ ಫಾಸ್ಫರಸ್ ಏನಾಗುತ್ತೆ, ವೈಟ್ ಫಾಸ್ಫರಸ್ ಆಗುತ್ತೆ. ನೋಡಿ, ಉಪಯೋಗಕ್ಕೆ ರಂಜಕದ ಉಪಯೋಗ ಅಂದಾಗ ಬೆಂಕಿ ಕಡ್ಡಿಗಳನ್ನು ತಯಾರು ಮಾಡುವಾಗ ಬಳಸುವ ರಂಜಕ ಯಾವುದು, ರೆಡ್ ಫಾಸ್ಫರಸ್, ಕೆಂಪು ರಂಜಕ. ಎಸ್, ಮತ್ತೊಂದು ಪ್ರಶ್ನೆ, ಏಡ್ಸ್ HIV ಸಂಬಂಧಿಸಿದಂತೆ ಈ ಕೆಳಗೆ ಕೊಟ್ಟಿರುವ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ. ಹೇಳಿಕೆ 1, ಏಡ್ಸ್ ಒಂದು ರೋಗವಲ್ಲ, ಅದರ ರೋಗಗಳ ಕೂಟ. ಹೌದು, ರೋಗಗಳ ಸರಮಾಲೆ. ರೋಗಗಳ ಸರಮಾಲೆ, ಅದೊಂದು ಸಿಂಡ್ರೋಮ್. ಅದು ಅಕ್ವೈರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್ ಅಂತೀವಿ. ಸಿಂಡ್ರೋಮ್ ಅಂದ್ರೇನು, ರೋಗಗಳ ಸರಮಾಲೆ, ರೋಗಗಳ ಕೂಟ, ಗ್ರೂಪ್ ಆಫ್ ಡಿಸೀಸ್ ಅಂತ. ಅಲ್ಲಿ ಸಾಕಷ್ಟು ರೋಗಗಳು ಇರ್ತವೆ ಅಂತ. ಇನ್ನು ಹಾಗಾಗಿ ಸ್ಟೇಟ್ಮೆಂಟ್ ಏನೋ ಸರಿ ಇದೆ, ಈ ಸ್ಟೇಟ್ಮೆಂಟ್ ಸರಿ ಇದೆ. ಮತ್ತೊಂದು ಹೇಳಿಕೆ 2, HIV ರೋಗಾಣುವು ರೆಟ್ರೋವೈರಸ್ ಗುಂಪಿಗೆ ಸೇರಿದ್ದು, ಇದರ ಅನುವಂಶ ವಸ್ತು RNA. ಹೌದು, ಇದು ಸಹ ಏನಾಗಿದೆ, HIV ಸೇರುವುದು ರೆಟ್ರೋವೈರಸ್ ಗುಂಪಿಗೆ. HIV ಯಲ್ಲಿ ಕಂಡುಬರುವ ಅನುವಂಶ ವಸ್ತು ಯಾವುದು,
RNA. ಹಾಗಾಗಿ ಈ ಸ್ಟೇಟ್ಮೆಂಟ್ ಸಹ ಸರಿ ಇದೆ. ಆಪ್ಷನ್ 4 ರೈಟ್ ಆನ್ಸರ್ ಆಗುತ್ತೆ. ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿಯಾಗಿವೆ. 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪೇಜ್ ನಂಬರ್ 390 ಓಪನ್ ಮಾಡಿ ನೋಡಿ. ಇಲ್ಲಿ ನೋಡಿ 390 ಓಪನ್ ಮಾಡಿದ್ರೆ ಏಡ್ಸ್ ಇದು ಒಂದೇನು ಸಿಂಡ್ರೋಮ್. ಸಿಂಡ್ರೋಮ್ ಅಂದ್ರೇನು? ರೋಗಗಳ ಸರಮಾಳೆ ಅಂತ. HIV ಸೇರುವುದು ಯಾವ ಗುಂಪಿಗೆ? ರೆಟ್ರೋವೈರಸ್ ಗುಂಪಿಗೆ ಸೇರುತ್ತೆ. ರೆಟ್ರೋವೈರಸ್ ಗುಂಪಿಗೆ HIV ಸೇರುತ್ತೆ. HIV ಅಂದಾಗ ಅಲ್ಲಿ ಕಂಡು ಬರ್ತಕ್ಕಂಥ ಅನುವಂಶ ಸಸ್ಯ ಯಾವುದು? RNA. ಎಸ್, ಮತ್ತೊಂದು ಪ್ರಶ್ನೆ. ಓಕೆ, ಸರಿಯಾದ ಹೇಳಿಕೆನ ಕೆಳಗಿನವುಗಳಲ್ಲಿ ಸರಿಯಾದ ಹೇಳಿಕೆಗಳನ್ನು ಆಯ್ಕೆ ಮಾಡಿ. 1. ಆವಸೆ ಸಸ್ಯಗಳನ್ನು ಸಸ್ಯ ಸಾಮ್ರಾಜ್ಯದ ಉಭಯವಾಸಿಗಳೆಂದು ಕರೆಯುತ್ತಾರೆ. ಹೌದು, ಬ್ರಯೋಫೈಟ್ಸನ್ನು ನಾವಿದ್ದೀವಿ. ಬ್ರಯೋಫೈಟ್ಸನ್ನು ಉಭಯವಾಸಿ ಸಸ್ಯಗಳ ಗುಂಪು ಅಂತ ಕರೀತಾರೆ. ಸರಿ ಇದೆ. ಇನ್ನು 2. ಜರಿ ಗಿಡಗಳಲ್ಲಿ ಕ್ಸೈಲಮ್ ಮತ್ತು ಫ್ಲೋಯಮ್ ಇರುವುದಿಲ್ಲ. ಇರುತ್ತೆ. ಟೆರಿಡೋಫೈಟ್ಸ್ ಅಂದಾಗ ಕ್ಸೈಲಮ್ ಮತ್ತು ಫ್ಲೋಯಮ್ಗಳು, ವಾಹಕ ಅಂಗಾಂಶಗಳಾದ ಕ್ಸೈಲಮ್ ಮತ್ತು ಫ್ಲೋಯಮ್ ಇರುತ್ತವೆ. ಹಾಗಾಗಿ ಅಲ್ಲೇನಾಗುತ್ತೆ? ಸರಿಯಾದ ಹೇಳಿಕೆ ಅಂದಾಗ ಇದು ಓಕೆ ಇರುವುದಿಲ್ಲ ಅಂತ ಕೊಟ್ಟರೆ ರಾಂಗ್ ಆಗುತ್ತೆ. ಅನಾವೃತ ಜಿಮ್ನೋಸ್ಪಮ್ಸ್, ಅನಾವೃತ ಬೀಜ ಸಸ್ಯಗಳು ನಗ್ನ ಬೀಜ ಸಸ್ಯಗಳಾಗಿವೆ. ಹೌದು, ಅನಾವೃತ ಅಂದಾಗ ಜಿಮ್ನೋಸ್ಪಮ್ಸ್ ಅಂದಾಗ ಅಲ್ಲಿ ಬೀಜ ಇರುತ್ತೆ. ಸುತ್ತ ಹಣ್ಣಿನ ಕವಚ ಇರೋದಿಲ್ಲ. ಹಾಗಾಗಿ ಅನಾವೃತ ಬೀಜ ಸಸ್ಯಗಳಿಗೆ, ಜಿಮ್ನೋಸ್ಪಮ್ಸ್ಗೆ ನಗ್ನ ಬೀಜ ಸಸ್ಯಗಳಲ್ಲಿ ಕರೀತಾರೆ. ಹಾಗಾಗಿ ಆ ಸ್ಟೇಟ್ಮೆಂಟ್ ಏನಾಗಿದೆ? ಇದು ಆ ಸ್ಟೇಟ್ಮೆಂಟ್ ಸರಿ ಇದೆ. ಇನ್ನು ಆವೃತ ಬೀಜ ಸಸ್ಯಗಳು ಏಕನಿಷೇಚನ ಪ್ರದರ್ಶನ ಮಾಡ್ತವೆ. ತಪ್ಪು ಸ್ಟೇಟ್ಮೆಂಟ್. ಶೈವಲಗಳು ಶಿಲೀಂಧ್ರ ಸಾಮ್ರಾಜ್ಯಕ್ಕೆ ಸೇರುತ್ತವೆ. ರಾಂಗ್ ಸ್ಟೇಟ್ಮೆಂಟ್. ಶೈವಲಗಳು ಸೇರುವುದು ಸಸ್ಯ ಸಾಮ್ರಾಜ್ಯಕ್ಕೆ. ಆಯಿತಾ? ಹಾಗಾಗಿ ಅದು ಏನಾಗಿದೆ? ಈ ಸ್ಟೇಟ್ಮೆಂಟು ಸಹ ತಪ್ಪಾಗಿದೆ. ಹಾಗಾಗಿ ಇಲ್ಲಿ ಸರಿಯಾದ ಹೇಳಿಕೆಗಳಂದಾಗ ಕೇವಲ 1 ಮತ್ತು 3. ಆಪ್ಷನ್ 1 ಏನಾಗುತ್ತೆ? ರೈಟ್ ಆನ್ಸರ್ ಆಗುತ್ತೆ. 1 ಮತ್ತು 3 ಮಾತ್ರ. ಎಷ್ಟು? ಪೇಜ್ ನಂಬರ್ 398, 399, 400 ಓಪನ್ ಮಾಡಿ ಸಿಗ್ತದೆ ನೋಡಿ. ಬ್ರಯೋಫೈಟ್ಸ್ ಅಂದಾಗ, ಆವಾಸ ಸಸ್ಯಗಳಂದಾಗ ಇವುಗಳಿಗೆ ಯಾವುದೋ ಉಭಯವಾಸಿ ಸಸ್ಯಗಳಂತ ಕರಿತೀವಿ. ಉಭಯವಾಸಿ ಸಸ್ಯಗಳ ಗುಂಪು ಅಂತೇಳಿ ಕರೀತಾರೆ. ಇನ್ನು ಹಾಗೆ ಇಲ್ಲಿ ಅನಾವೃತ ಬೀಜ ಸಸ್ಯಗಳಂದಾಗ ಬೀಜವು ಹಣ್ಣಿನ ಕವಚದಿಂದ ಆವೃತವಾಗಿರುವುದಿಲ್ಲ. ನೋಡಿ, ಬೀಜವು ಹಣ್ಣಿನ ಕವಚದಿಂದ ಆವೃತವಾಗಿರುವುದಿಲ್ಲ. ಎಲ್ಲಿ? ಅನಾವೃತ ಅಂದಾಗ, ಜಿಮ್ನೋಸ್ಪಮ್ಸ್ ಅಂದಾಗ. ಎಸ್, ಮತ್ತೊಂದು ಪ್ರಶ್ನೆ. ಹಸಿರು ಕ್ರಾಂತಿ ಎಂಬ ಪದವನ್ನು ಮೊದಲಿಗೆ ಯಾರು ಬಳಸಿದರು? ಹಾಗೆ ಆನ್ಸರ್ ವಿಲಿಯಂ ಎಸ್ ಗೌಡ್ ಅಂತ. ಆಪ್ಷನ್ 3 ರೈಟ್ ಆನ್ಸರ್ ಆಗುತ್ತೆ. ವಿಲಿಯಂ ಎಸ್ ಗೌಡ್. ಆಯ್ತಾ? ಪೇಜ್ ನಂಬರ್ 16 ಓಪನ್ ಮಾಡಿ ನೋಡಿ. ಪೇಜ್ ನಂಬರ್ 16 ಹಸಿರು ಕ್ರಾಂತಿ ಯಾರು? ವಿಲಿಯಂ ಎಸ್ ಗೌಡ್. ಎಸ್, ಮತ್ತೊಂದು ಪ್ರಶ್ನೆ. ಶಬ್ದವನ್ನು ಉತ್ಪಾದಿಸಲು ಒಂದು ಉದ್ದದ ಸ್ಟೀಲ್ ಅಳಿಯನ್ನು ಒಡೆಯಲಾಯಿತು. ಇನ್ನೊಂದು ತುದಿಯಲ್ಲಿ ಅಳಿಯ ಸಮೀಪ ತನ್ನ ಕಿವಿಗಳನ್ನು ಹಿಡಿದಿರುವ ಒಬ್ಬ ವ್ಯಕ್ತಿಯು ಹೀಗೆ ಶಬ್ದದ ಅಲೆಗಳನ್ನು ಕೇಳುತ್ತಾನೆ. ಅಂದರೆ ಫಸ್ಟು ಶಬ್ದ ಏನಾಗುತ್ತೆ? ಶಬ್ದ ಉಂಟಾಗುವುದು ಕಣಗಳ ಕಂಪನದಿಂದ ಅಥವಾ ವಸ್ತುಗಳು ಕಂಪಿಸಿದಾಗ ಏನಾಗುತ್ತೆ?
ಶಬ್ದ ಉಂಟಾಗುತ್ತೆ. ಫಸ್ಟ್ ಏನಾಗುತ್ತೆ ಅಲ್ಲಿ ಸ್ಟೀಲು ವೈಬ್ರೇಟ್ ಆಗಿ ಫಸ್ಟ್ ಟೈಮ್ ಅಲ್ಲಿ ಶಬ್ದ ಸ್ಟೀಲ್ ಮೂಲಕ ಪಾಸ್ ಆಗುತ್ತೆ. ಆಮೇಲೆ ಸ್ಟೀಲಿಂದ ಏನಾಗುತ್ತೆ, ಗಾಳಿಗೆ ಬರುತ್ತೆ, ಗಾಳಿಯಿಂದ ನಮ್ಮ ಕಿವಿಗೆ ರೀಚ್ ಆಗುತ್ತೆ. ಅಂದರೆ ಫಸ್ಟು ಶಬ್ದ ಸ್ಟೀಲ್ ಮೂಲಕ ಪ್ರಸಾರ ಆಯಿತು, ಆಮೇಲೆ ಗಾಳಿ ಮೂಲಕ ಪ್ರಸಾರ ಆಯಿತು. ಎಷ್ಟು ಸರಿ ಬಂತು? 2 ಸರಿ ಬಂತು. ಹಾಗಾಗಿ ಎರಡು ಸಾರಿ, ಮೊದಲು ಸ್ಟೀಲ್ ಮೂಲಕ, ನಂತರ ಗಾಳಿ ಮೂಲಕ ಶಬ್ದ ಘನ, ದ್ರವ, ಅನಿಲ, ತೇವಾಂಶ ಮೀನ್ಸ್ ಆರ್ದ್ರತೆ, ಸಾಂದ್ರತೆ, ಆಯಿತಾ, ಇದಕ್ಕೆ ಈ ಎಲ್ಲ ಅಂಶಗಳ ಮೇಲೆ ಅವಲಂಬನೆಯಾಗಿರ್ತದೆ. ಗಾಳಿ ಮೂಲಕನೂ ಚಲಿಸುತ್ತೆ. ಸ್ಟೀಲ್ ಅಂದರೆ ಘನ, ಕಬ್ಬಣ ಒಂದೇನೋ ಘನ ವಸ್ತು, ಅಲ್ಲೂ ಸಹ ಏನಾಗುತ್ತೆ, ಚಲಿಸುತ್ತೆ. ಹಾಗಾಗಿ ಆಪ್ಷನ್ 3 ರೈಟ್ ಆನ್ಸರ್ ಆಗುತ್ತೆ. ಎಷ್ಟು ಪೇಜ್ ನಂಬರ್ 83 ಓಪನ್ ಮಾಡಿ ನೋಡಿ. ಇಲ್ಲಿ ನೋಡಿ, ಶಬ್ದ ಪ್ರಸಾರ ಆಗಲು ಮಾಧ್ಯಮ ಅವಶ್ಯಕತೆ ಇದೆ. ಆಯಿತಾ, ಶಬ್ದ ಗಾಳಿ ಮೂಲಕನೂ ಪ್ರಸಾರ ಆಗುತ್ತೆ, ಕಬ್ಬಣದೇನೋ ಸ್ಟೀಲ್ ಮೂಲಕನೂ ಪ್ರಸಾರ ಆಗುತ್ತೆ. ಮತ್ತೊಂದು ಪ್ರಶ್ನೆ, ವಂದಿಸಿ ಬರೆಯಿರಿ. ಆಯಿತಾ, ಎ ಭಾಗದಲ್ಲಿ 4 ಉಪಕರಣ ಕೊಟ್ಟಿದ್ದಾರೆ. ಬಿ ಭಾಗದಲ್ಲಿ ಪ್ರಿನ್ಸಿಪಲ್ ತತ್ವಗಳನ್ನು ಕೊಟ್ಟಿದ್ದಾರೆ. ವಿದ್ಯುತ್ ಮೋಟಾರ್ ಕೆಲಸ ಮಾಡುವುದು ಯಾವುದ್ರ ಮೇಲೆ? ವಿದ್ಯುತ್ ಯಾಂತ್ರಿಕ ಪರಿಣಾಮದ ಮೇಲೆ. ವಿದ್ಯುತ್ ಗಂಟೆ ಎಲೆಕ್ಟ್ರಿಕ್ ಬೆಲ್ ಕೆಲಸ ಮಾಡುವುದು ಕಾಂತೀಯ ಪರಿಣಾಮದ ಮೇಲೆ, ಕಾಂತೀಯ ಪರಿಣಾಮ. ವಿದ್ಯುತ್ ಪರಿವರ್ತಕ ಟ್ರಾನ್ಸ್ಫಾರ್ಮರ್ ಕೆಲಸ ಮಾಡುವುದು ಒಂದು ಪ್ರೇರಣೆ, ಪರಸ್ಪರ ಪ್ರೇರಣೆ, ಮ್ಯೂಚುವಲ್ ಇಂಡಕ್ಷನ್. ಇನ್ನು ವಿದ್ಯುತ್ ಲೇಪನ ಎಲೆಕ್ಟ್ರೋಪ್ಲೇಟಿಂಗ್ ಯಾವ ಪರಿಣಾಮ? ರಾಸಾಯನಿಕ ಪರಿಣಾಮ. ಹಾಗಾಗಿ ರೈಟ್ ಆನ್ಸರ್ ಏನು? 2, ಆಪ್ಷನ್ 2 ಏನಾಗುತ್ತೆ, ರೈಟ್ ಆನ್ಸರ್ ಆಗುತ್ತೆ. 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪೇಜ್ ನಂಬರ್ 145, 144, 122 ಓಪನ್ ಮಾಡಿ ನೋಡಿ, ಸಿಗ್ತದೆ. ನೋಡಿ, ಮೋಟಾರ್ ವಿದ್ಯುತ್ ಮೋಟಾರ್ ಎಲೆಕ್ಟ್ರಿಕ್ ಮೋಟ್ರು ಯಾವ ಪರಿಣಾಮ? ವಿದ್ಯುತ್ ಯಾಂತ್ರಿಕ ಪರಿಣಾಮ. ಅದೇ ಥರ ಟ್ರಾನ್ಸ್ಫಾರ್ಮರ್ ವಿದ್ಯುತ್ ಪರಿವರ್ತಕ ಯಾವ ತತ್ವ? ಪರಸ್ಪರ ಪ್ರೇರಣೆ. ಅದೇ ಥರ ಎಲೆಕ್ಟ್ರೋಪ್ಲೇಟಿಂಗ್ ಯಾವುದು? ರಾಸಾಯನಿಕ ಪರಿಣಾಮ. ಅದೇ ಥರ ವಿದ್ಯುತ್ ಗಂಟೆ ಎಲೆಕ್ಟ್ರಿಕ್ ಬೆಲ್ ಯಾವ ಪರಿಣಾಮ? ಕಾಂತೀಯ ಪರಿಣಾಮ. ಎಸ್, ಮತ್ತೊಂದು ಪ್ರಶ್ನೆ, ಹೇಳಿಕೆ 1, ಜೀವರಾಸಾಯನಿಕ ಆಮ್ಲಜನಕ ಬೇಡಿಕೆ ಅಂದರೆ BOD. ಬಿ ಮೀನ್ಸ್ ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್. ಇವು ಜಲಮಾಲಿನ್ಯದ ಸೂಚಕವಾಗಿದೆ. ಹೌದು, ಸ್ಟೇಟ್ಮೆಂಟ್ ಸರಿ ಇದೆ. ಚರಂಡಿಯ ಕೊಳಚೆ ನೀರಿನಲ್ಲಿ ಜೈವಿಕ ವಿಘಟನೆ ಹೊಂದಬಹುದಾದ ಸಾವಯವ ವಸ್ತುಗಳು ಎಷ್ಟಿವೆ ಎಂಬುದನ್ನು ಜೀವರಾಸಾಯನಿಕ ಆಮ್ಲಜನಕ ಬೇಡಿಕೆಯನ್ನು ಅಳತೆ ಮಾಡುವುದರ ಮೂಲಕ ಅಂದಾಜಿಸಬಹುದಾಗಿದೆ. ಹೌದು, ಸರಿ ಇದೆ. ಹೇಳಿಕೆ 1 ಸರಿ ಇದೆ, ಹೇಳಿಕೆ 2 ಸರಿ ಇದೆ. ಹಾಗಾಗಿ ಆಪ್ಷನ್ 3 ಹೇಳಿಕೆ 1 ಮತ್ತು ಹೇಳಿಕೆ 2 ಸರಿಯಾಗಿವೆ. 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪೇಜ್ ನಂಬರ್ 520, 518 ಓಪನ್ ಮಾಡಿ ನೋಡಿ. ಚರಂಡಿಯ ಕೊಳಚೆ ನೀರಿನಲ್ಲಿ ಜೈವಿಕ ವಿಘಟನೆ ಹೊಂದಬಹುದಾದ ಸಾವಯವ ವಸ್ತುಗಳು ಎಷ್ಟಿವೆ ಎಂಬುದನ್ನು ಜೀವರಾಸಾಯನಿಕ ಆಮ್ಲಜನಕ ಬೇಡಿಕೆ BOD ಬಯಾಲಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಬೇಡಿಕೆಯನ್ನು ಅಳತೆ ಮಾಡುವುದರ ಮೂಲಕ ಅಂದಾಜಿಸಬಹುದಾಗಿದೆ. ಸ್ಟೇಟ್ಮೆಂಟ್ ನೋಡಿ, ಆಯಿತಾ. ಅಲ್ಲಿ ಸ್ಟೇಟ್ಮೆಂಟ್ 2 ಆಯಿತು. ಇದು ಸ್ಟೇಟ್ಮೆಂಟ್ 2. ಸ್ಟೇಟ್ಮೆಂಟ್ 1 ಏನು? BOD ಮೂಲಕ
ಏನನ್ನ ಅಳೆಯಲಾಗುತ್ತದೆ? BOD ಬಯಾಲಜಿಕಲ್ ಆಬ್ಜೆಕ್ಟ್ ಡಿಮ್ಯಾಂಡ್ ಮೂಲಕ ಏನನ್ನ ಅಳೆಯಲಾಗುತ್ತದೆ? ಜಲ ವ್ಯವಸ್ಥೆಯ ಮಾಲಿನ್ಯ ಮಟ್ಟವನ್ನು, ನೀರು ಯಾವ ಲೆವೆಲ್ಗೆ ಪಲ್ಯೂಟ್ ಆಗಿದೆ ಎಂಬುದನ್ನು ಅಳೆಯಲು ಬಳಸುವ ಟೆಕ್ನಿಕ್ ಯಾವುದು? BOD. ಅಲ್ಲಿ 2 ಸ್ಟೇಟ್ಮೆಂಟು ಸರಿ. ಮತ್ತೊಂದು ಪ್ರಶ್ನೆ, ಬ್ಯಾಟ್ಸ್ಮನ್ ಒಬ್ಬರು ಕ್ರಿಕೆಟ್ ಚೆಂಡನ್ನು ಹೊಡೆದಾಗ ಚೆಂಡು ಸಮತಲ ಭೂಮಿಯ ಮೇಲೆ ಚಲಿಸುತ್ತದೆ. ಸ್ವಲ್ಪ ದೂರ ಕ್ರಮಿಸಿದ ನಂತರ ಚೆಂಡು ನಿಲ್ಲುತ್ತದೆ. ಚೆಂಡು ನಿಧಾನವಾಗಿ ನಿಲ್ಲಲು ಕಾರಣ? ಆಪ್ಷನ್ 3 ರೈಟ್ ಆನ್ಸರ್ ಆಗುತ್ತೆ. ಚಲಿಸುವ ಚೆಂಡಿನ ಮೇಲೆ ಚಲನ ವಿರೋಧಿ ಬಲ ಇರುತ್ತದೆ. ಹಾಗಾಗಿ ಆಪ್ಷನ್ 3 ರೈಟ್ ಆನ್ಸರ್ ಆಗುತ್ತೆ. ಪೇಜ್ ನಂಬರ್ 166 ಓಪನ್ ಮಾಡಿ. ಆ ಚೆಂಡಿನ ಮೇಲೆ ಏನಾಗುತ್ತೆ? ಚೆಂಡಿನ ಮೇಲೆ ಬಲ ಉಂಟಾಗುತ್ತೆ. ಎಸ್. ಮತ್ತೊಂದು ಪ್ರಶ್ನೆ, ಯಾವ ವನ್ಯಜೀವಿ ಅಭಯಾರಣ್ಯವು ಇತ್ತೀಚೆಗೆ ನೈಸರ್ಗಿಕ ಪ್ರಸರಣದ ಮೂಲಕ ಏಸಿಯಾಟಿಕ್ ಸಿಂಹಗಳಿಗೆ ಆವಾಸ ಸ್ಥಾನವಾಗಿದೆ? ಆಪ್ಷನ್ 1 ರೈಟ್ ಆನ್ಸರ್ ಆಗುತ್ತೆ. ಭದ್ರಾ ವನ್ಯಜೀವಿ ಅಭಯಾರಣ್ಯ. ಓಕೆ, ಪೇಜ್ ನಂಬರ್ 568 ಓಪನ್ ಮಾಡಿ. ಓಕೆ, ಸಿಗ್ತದೆ ಆಯಿತಾ. ಇದು ಸ್ನೇಹಿತರೆ, ಓಕೆ ಮಿಸ್, ಪ್ರತಿ ಪರೀಕ್ಷೆ ಆದಾಗ ಉತ್ತಮ ರಿಸಲ್ಟ್ ಕೊಡುತ್ತಿರುವ ಪುಸ್ತಕ 4G ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಹಾಗಾಗಿ ಮುಂದೆ ಇರುವ ಪರೀಕ್ಷೆಗಳಿಗೆ ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ. ಓಕೆ ಮಿಸ್, ಧನ್ಯವಾದಗಳು ಸ್ನೇಹಿತರೆ. ಪುನಃ ಕ್ರಿಯೇಟಿವ್ IAS ಅಕಾಡೆಮಿ ಬೆಂಗಳೂರು ಚಂದ್ರಲೇಔಟ್ ಈ ಒಂದು ಅಕಾಡೆಮಿಯಲ್ಲಿ ಸೈನ್ಸ್ ಕ್ಲಾಸಸನ್ನು ಸ್ಟಾರ್ಟ್ ಮಾಡಿದ್ದಾರೆ. ಜಸ್ಟ್ ಸ್ಟಾರ್ಟ್ ಮಾಡಿ 2 ಡೇಸ್ ಆಗಿದೆ. ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ ಆ 3 ಟಾಪಿಕನ್ನು ಓಕೆ ಮಾಡ್ತಾ ಹೋಗ್ತೀನಿ. ಈಗ ಆಲ್ರೆಡಿ ಫಿಸಿಕ್ಸನ್ನು ಸ್ಟಾರ್ಟ್ ಮಾಡಿದ್ದೀನಿ. ಫಿಸಿಕ್ಸ್ ಸ್ಟಾರ್ಟ್ ಮಾಡಿ ಕೇವಲ 2 ಡೇಸ್ ಆಗಿದೆ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಈ ಒಂದು ಅಕಾಡೆಮಿಗೆ ಜಾಯ್ನ್ ಆಗಿ ನನ್ನ ಕ್ಲಾಸನ್ನು ತಗೋಬಹುದು. ಧನ್ಯವಾದಗಳು.